ಎಗ್ಗಿಲ್ಲದೆ ಕೆಂಪು ಮಣ್ಣು ಲೂಟಿಯಾಗ್ತಿದೆ. ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ಹಾವೇರಿ ಜಿಲ್ಲೆಯ ಕರ್ಚಗಿ ಗ್ರಾಮದ ಹೊರವಲಯದಲ್ಲಿ ಲೂಟಿಯಾಗ್ತಿದೆ. ಎಗ್ಗಿಲ್ಲದೆ ಲೂಟಿಯಾಗ್ತಿದೆ ಕೆಂಪು ಮಣ್ಣು. ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ. ಹಾವೇರಿ ಜಿಲ್ಲೆಯ ಕರ್ಚಗಿ ಗ್ರಾಮದ ಹೊರವಲಯದಲ್ಲಿ ಲೂಟಿಯಾಗ್ತಿದೆ. ಹಗಲು ರಾತ್ರಿ ಎನ್ನದೇ ಖದೀಮರಿಂದ ಕೆಂಪು ಮಣ್ಣು ಲೂಟಿಯಾಗ್ತಾನೆ ಇದೆ. ಸರ್ಕಾರದ 407 ಎಕರೆ ಜಾಗದಲ್ಲಿ ಕೆಂಪು ಮಣ್ಣು ಲೂಟಿಯಾಗ್ತಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಟಿಪ್ಪರ್ಗಳಿಂದ ನಿರಂತರವಾಗಿ ಲೂಟಿಯಾಗ್ತಿದೆಯಂತೆ. ಮಣ್ಣು ಲೂಟಿ ನಡೀತಿದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಮಣ್ಣು ಲೂಟಿಕೋರರ ವಿರುದ್ಧ ಶಿವಾನಂದ ಪಾಟೀಲ್ ಬ್ರಹ್ಮಾಸ್ತ್ರ. ಈಗ ಖದೀಮರ ವಿರುದ್ಧ ಗನ್ ಬಳಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲರಿಂದ ಖಡಕ್ ಸೂಚನೆ ಸಿಕ್ಕಿದೆ. ಯಾರೇ ಆಗಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸಿಕ್ಕವರ ಮೇಲೆ ಎಫ್ಐಆರ್ ಹಾಕಿ 80,000 ದಂಡ ಹಾಕಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರಂತೆ. ಹಾವೇರಿ ಜಿಲ್ಲೆಯ ಕರ್ಚಗಿ ಗ್ರಾಮದ ಹೊರವಲಯದಲ್ಲಿ ಲೂಟಿಯಾಗ್ತಿರುವಂಥದ್ದಿದು.